ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ನಿಮ್ಮ ಪ್ರೀತಿಯ ವಿಶಾಲ್ ಕಿರಣ್ ಗೌಡ. ನೆಮ್ಮದಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ನನಗೆ ಮತ್ತೆ ವಾಸ್ತುವಲ್ಲಿ ತುಂಬ ಕ್ವಶನ್ಸ್ ಇದೆ. ಓಕೆ, ಕೇಳಿ. ಸೊ ಮೊನ್ನೆ ತುಂಬ ಜನಕ್ಕೆ ಅರ್ಥ ಆಗಲಿಲ್ಲ ವಿಡಿಯೋಗಳಲ್ಲಿ. ಹಾ. 8 ಎಂಟ್ರೆನ್ಸ್ ಈಸ್ಟಲ್ಲಿ ಇದೆ ಅಂತಿರೋದಲ್ವಾ? ಹೌದು. ಅದು ಯಾವುದು, ಅದು ಹೇಗೆ? ಓಕೆ, ಯಾವ್ಯಾವುದು ಅಂತ ಮೊನ್ನೆ ಡೀಟೇಲ್ಸಾಗಿ ಹೇಳಿದ್ದೀನಿ. ಹಾ. ಆದರೆ ಎಲ್ಲಿಂದ ಎಂಟ್ರೆನ್ಸ್ ನಾವು ಶುರು ಮಾಡಬೇಕು ಅಂತ ಹೇಳ್ತೀನಿ. ಓಕೆ. ಈಸ್ಟ್ ಆಫ್ ನಾರ್ತ್ ಈಸ್ಟಿಂದ ಹಾ. 1 2 3 4 5 6 7 8 ಅಂದರೆ ಈಸ್ಟಿಂದ ಸೌತ್ವರೆಗೆ 8 ಎಂಟ್ರೆನ್ಸ್ಗಳು ಬರ್ತವೆ. ಅದರಲ್ಲಿ 3 ಎಂಟ್ರೆನ್ಸ್ಗಳು ಚೆನ್ನಾಗಿದೆ. ಓಕೆ. ಅದರಲ್ಲಿ ಯಾವ್ದು ಇಡಬೇಕು, ಯಾವ್ದು ನೋಡಿ, ಇಡಬಾರ್ದು? ಯಾವಾಗಲೂ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲೇ ಬಾಗಿಲಿಡ್ತಾರೆ. ಓಕೆ, Okay. ನಿಮಗೆ ಕಾರ್ನರ್ಗೆ. ಹಾ. ಅದು ನಂಬರ್ 1 ಎಂಟ್ರೆನ್ಸ್, ಒಂದೇ ನಂಬರ್ ಎಂಟ್ರೆನ್ಸು. ಹಾ. ಅದು ಆಲ್ಮೋಸ್ಟ್ ಎಲ್ಲ ಜನಗಳು ಇಡ್ತಾರೆ. ಹ್ಮ್. ಬಟ್ ಅದು 50-50, ಅಂದರೆ ತುಂಬ ಒಳ್ಳೇದು ಅಲ್ಲ, ತುಂಬ ಕೆಟ್ಟದ್ದು ಅಲ್ಲ. Okay. ಯಾಕೆ ಅಂತ ಹೇಳಿದ್ರೆ ಹಾ. ಅದರಲ್ಲಿ ದುಡ್ಡು ಅಂತೂ ಬರುತ್ತೆ, ಬಟ್ ಅದರಲ್ಲಿ ಖರ್ಚು ಜಾಸ್ತಿ. ಯಾವ ಥರ ಖರ್ಚು ಅಂದರೆ, ಈಗ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ. ಒಂದು ಮನೇಲಿ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ಅಂತ ಇಟ್ಕೊಂಡ್ರೆ, ಸ್ಯಾಲ್ರಿ ಆಗೋದ್ರೊಳಗೆ ನಮಗೆ ಖರ್ಚುಗಳು ಜಾಸ್ತಿ ಬರ್ತವೆ. ಯಾವ ರೀತಿ ಖರ್ಚುಗಳು? ಮನೇಲಿ ಟಿ ವಿ ಇರ್ತದೆ, ಅದು ಕೆಟ್ಟೋಗೋದು, ಇಲ್ಲ ಏನೋ ಒಂದು, ಅಂದರೆ ಸಂಬಳ ಬರೋ ಕರೆಕ್ಟ್ ದಿನಾಂಕದವರೆಗೆ ಏನಾದ್ರು ಒಂದು ಖರ್ಚು ಬಂದು ಖರ್ಚಾಗ್ತಾ ಇರ್ತದೆ. ಆದ್ರಿಂದ ಆ ಎಂಟ್ರೆನ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. 3ಕ್ಕೆ ಹಿಡಿಯಲ್ಲ, 6ಕ್ಕೆ ಏರಲ್ಲ ಅಂತ. ಹೌದು, ಸ್ಯಾಲ್ರಿ ಬಂದಿರೋದಲ್ಲ, ಟೈರ್ ಅಡ್ವರ್ಟೈಸ್ಮೆಂಟ್ ಥರ ಹೋಗುತ್ತೆ ಅಂತ. ಹೌದೌದು, ಖರ್ಚಾಗ್ತಾ ಇರ್ತದೆ. ಓಕೆ. ಮತ್ತು ಈ ಯಾವ ಮೂಲೆಯಲ್ಲಿ ಡೋರ್ ಇಟ್ಟರೆ ಒಳ್ಳೇದು ಅಂತ, ಮೀನ್ಸ್ ಅದಕ್ಕೆ ಮೆಜರ್ಮೆಂಟ್ ಇದೆಯಾ? ನೋಡಿ, ಯಾವ ಥರ? ಈಗ ನಾನು ಹೇಳೋದೇನೆಂದರೆ, ಹ್ಮ್. ಎಂಟ್ರೆನ್ಸ್ ನಂಬರ್ 3, ಎಂಟ್ರೆನ್ಸ್ ನಂಬರ್ 4, ಓಕೆ. 3ನೇ ಮತ್ತು 4ನೇ ಇದರಲ್ಲಿ ನಮ್ಮ ಬಾಗಿಲಿಡೋದ್ರಿಂದ ಹಾ. ತುಂಬ ಚೆನ್ನಾಗಿ ಆಗ್ಬರುತ್ತೆ. ಹಾ. ಬಟ್ ಇನ್ನೊಂದೇನು ಅಂದರೆ, ಅದು ರಾಜರ ಬಾಗಿಲು. ಒಬ್ಬ ರಾಜ ಮತ್ತು ಒಬ್ಬ ಯುವರಾಜ. Okay. ನೀವೇ ಯೋಚನೆ ಮಾಡಿ, ರಾಜ ಮತ್ತು ಯುವರಾಜನ ಬಾಗಿಲಿಡೋದನ್ನ ಬಿಟ್ಟು ನಾವು ಬೇರೆ ನಾರ್ಮಲ್ ಆರ್ಡಿನರಿ ಬಾಗಿಲಿಟ್ರೆ ಏನು ಪ್ರಯೋಜನ ಬಂತೇಳಿ? ನಾವು ಈಗ ಈಸ್ಟ್ ಬೇಕು ಅಂತ ತೊಗೊಳೋದೇನಕ್ಕೆ? ಈಸ್ಟಲ್ಲಿರೋದಂಥ ಎನರ್ಜಿನ ಪಡ್ಕೋಬೇಕು ಅಂತಲೇ ನಾವು ಈಸ್ಟರ್ನ್ ಬಾಗಿಲನ್ನು ತೊಗೊಳ್ಳೋದು. ಓಕೆ. ಬಟ್ ನಾರ್ತ್ ಬಾಗಿಲು ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಳ್ಳೇದಾಗಲ್ಲ ಅಂತಲ್ಲ. ಈಗ ಒಂದು ಕ್ವಶನ್, ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಹಾ. ನಿಮಗೆ MLA ಆಫರ್ ಕೊಟ್ಟರೆ, ಹಾ. ಅದ್ರ ಜೊತೆಗೆ CM ಆಫರ್ ಕೊಟ್ಟರೆ ನೀವು ಯಾವ ಆಫರ್ ತಗೋತೀರಿ? ಆಬ್ವಿಯಸ್ಲಿ CMA ತಗೋತೀವಿ. ಅದಕ್ಕೆ ನಾವು ಹೇಳ್ತಾ ಇರೋದು, MLA ನಾರ್ಮಲ್ ಹ್ಮ್. ಒಂದು ಅದಕ್ಕಿಂತ ದೊಡ್ಡ ಹುದ್ದೆ, ಹ್ಮ್. ಹೇಳೋಕ್ಕಾಗ್ದಂಥದ್ದು. ಆ ಥರ 2 ಬಾಗಿಲಿದೆ. ಆ ಎಂಟ್ರೆನ್ಸ್ಗಳಲ್ಲಿ ಬಾಗಿಲು ಇಟ್ಕೊಳ್ಳೋದ್ರಿಂದ ಅಷ್ಟು ಕೆಪಾಸಿಟಿ ಇರೋಂಥ ಬಾಗಿಲದು. ನಮ್ಮ ಜನಗಳು ಏನು ಮಾಡ್ತಿದ್ದಾರೆ, ಅದನ್ನ ಇಟ್ಕೊತಾರೇ ಇಲ್ಲ ಯಾರು. ಯಾವುದು? ಈಸ್ಟಲ್ಲಿ. ಓಕೆ. ಈಸ್ಟ್ ಆಫ್ ನಾರ್ತ್ ಈಸ್ಟ್ ಏನೋ ಹೇಳ್ತೀರಾ, ಅದು ಅದನ್ನ ಇಟ್ಕೊತಾರೆ. ಓಕೆ. ನಂಬರ್ 3, ನಂಬರ್ 4, ಎಂಟ್ರೆನ್ಸ್ ನಂಬರ್ 3, ಎಂಟ್ರೆನ್ಸ್ ನಂಬರ್ 4 ಓಕೆ. ಯಾರು ಇಟ್ಕೊಂತಲ್ಲ. ತುಂಬ ತಿಳಿದಿರೋರು ಮಾತ್ರ, ಗೊತ್ತಿರೋರು ಮಾತ್ರ ಆ ಬಾಗಿಲನ್ನ ಇಟ್ಕೊತಾರೆ. ಓಕೆ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ, ಹ್ಮ್. ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಡೋರ್ ಇಡ್ರೆ ಹ್ಮ್. ಈ ರಾಜಕೀಯದಲ್ಲಿ ಹೆಸರು ಮಾಡ್ತಾರೆ ಅವರು, ಮತ್ತೆ ರಾಜಕೀಯ ಹೋಗ್ತಾರೆ ಅಂತ ಹೇಳ್ತಿದ್ರು. ನಿಜನಾ? ನೋಡಿ, ಅದೇ ಹೇಳ್ತಾ ಇರೋದು ನಾನು. ಅದರಿಂದ ಬಾಗಿಲಿಟ್ರೆ ಒಳ್ಳೇದು, ದುಡ್ಡು ಬರುತ್ತೆ, ದುಡ್ಡು ಖರ್ಚಾಗುತ್ತೆ. ಹಾ. ಅದಕ್ಕೂ ರಾಜಕೀಯಕ್ಕೂ 100ಕ್ಕೆ 100 ಸಂಬಂಧ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಂಟ್ರೆನ್ಸ್ ನಂಬರ್ 3, ಎಂಟ್ರೆನ್ಸ್ ನಂಬರ್ 4, ಎಂಟ್ರೆನ್ಸ್ ನಂಬರ್ 3ಅಲ್ಲಿ ಜಯಂತ್ ಇರ್ತಾನೆ. ಜಯಂತ್ ಯಾರು ಅಂದರೆ ಇಂದ್ರನ ಮಗ. ಇಂದ್ರ ಯಾರು ಹೇಳಿ? ಸ್ವರ್ಗಕ್ಕೆ ಅಧಿಪತಿ, ಹಾ. ರಾಜ ಅಂತ. ಓಕೆ. ಆದ್ರಿಂದ ಆ 2 ಬಾಗಿಲನ್ನ ಆಯ್ಕೆ ಮಾಡ್ಕೊಂಡು ಇಟ್ಕೋಬೇಕು. ಸೊ ಅಕಸ್ಮಾತಾಗಿ ಯಾರಿಗಾದರೂ ನಿಮ್ಮ ಈ ಅರ್ಥ ಆಗಲಿಲ್ಲ ಅಂದರೆ ಡೋರ್ ಎಲ್ಲಿ ಇಡಬೇಕು ಅಂತ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು? ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಹೇಳಿ. 90 ಡಿಗ್ರಿ ಈಸ್ಟ್, ಹಾ. ಈಸ್ಟಿಂದ ಎಡಭಾಗಕ್ಕೆ ಹಾ. 22.5 ಡಿಗ್ರಿ ಕಡಿಮೆ ಮಾಡಿಟ್ರೆ ಹಾ. 2 ಎಂಟ್ರೆನ್ಸ್ ಬಂದ್ಬಿಡುತ್ತೆ, ಜಯಂತ್ ಮತ್ತೆ ಇಂದ್ರ ಅಂತ. ಓಕೆ. ಸೊ ಅದು ಅವಾಗ ಇನ್ನೂ ಒಳ್ಳೇದಂತ. ಅವಾಗ ಇನ್ನೂ ಒಳ್ಳೇದು. ಓಕೆ. ಮತ್ತು ನಮಗೇನಾದ್ರು ಕ್ವೈರೀಸ್ ಇದ್ದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಮಾಡಿ, ಖಂಡಿತ ಮಾಡಿ. ಆದರೆ ಮೆಜರ್ಮೆಂಟ್ ಇರುತ್ತೆ ನೋಡಿ. ಒಂದೊಂದು ಎಂಟ್ರೆನ್ಸ್ಗೆ ಈಗ 360 ಡಿಗ್ರಿ ಇದೆ 4 ದಿಕ್ಕಿಂದ. ಹೌದು. 1 ಡಿಗ್ರಿ ಎಷ್ಟು ಬರ್ಬೋದು ಹೇಳಿ? 32 ಎಂಟ್ರೆನ್ಸು ಡಿವೈಡೆಡ್ ಬೈ 360 ಅಂದರೆ 11.25 ಡಿಗ್ರಿ ಬಂತು ಒಂದೊಂದು ಎಂಟ್ರೆನ್ಸು. ಓಕೆ. 2 ಎಂಟ್ರೆನ್ಸ್ಗೆ 22.5 ಡಿಗ್ರಿ. ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡು ಇಡೋದ್ರಿಂದ ತುಂಬ ಲಾಭ ಇದೆ. ಸರಿ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.